ಶ್ರೀಮಾತ್ರೇ ನಮಃ ಶ್ರೀ ಗುರುಭ್ಯೋ ನಮಃ. ರಾಮಾಯಣ ಕಿಷ್ಕಿಂಧಾಕಾಂಡ. ಎಲ್ಲರಿಗೂ ನಮಸ್ಕಾರ. ಕಳೆದ ಒಂದು ಸಂಚಿಕೆಯಲ್ಲಿ ರಾಮ ಲಕ್ಷ್ಮಣರು ಋಷ್ಯಮುಖ ಪರ್ವತಕ್ಕೆ ಪ್ರವೇಶ ಮಾಡುವಂಥದ್ದು. ಆ ಋಷ್ಯಮುಖ ಪರ್ವತದಲ್ಲಿ ಪ್ರಕೃತಿಯಾಗಿರುವಂತಹ ಪಂಪಾ ತೀರ, ರಮಣೀಯವಾಗಿರುವಂತಹ ಪ್ರಕೃತಿ ಸೌಂದರ್ಯವನ್ನು ಶ್ರೀರಾಮಚಂದ್ರ ಪ್ರಭು ವರ್ಣನೆ ಮಾಡುವಂಥದ್ದು, ಹಾಗೂ ಸೀತಮ್ಮ ಪಕ್ಕದಲ್ಲಿ ಇಲ್ಲ ಅಂತ ದುಃಖ ಪಡುವಂಥದ್ದು. ನಂತರ ಆ ದುಃಖವನ್ನು ಶಮನ ಮಾಡೋ ಥರ, ಧೈರ್ಯವನ್ನು ನೀಡೋ ಥರ, ಸೀತಮ್ಮ ಕಳ್ಕೊಂಡಿದ್ದೀನಿ ಅನ್ನುವಂಥ ದುಃಖದಿಂದ ಮಾತನಾಡಿದರೆ ಲಕ್ಷ್ಮಣ ಸ್ವಾಮಿ ಸಮಾಧಾನ ಮಾಡುವಂಥದ್ದನ್ನು ಕಳೆದ ಒಂದು ಸಂಚಿಕೆಯಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಆಗ ಮುಂದಕ್ಕೆ ಓಡ್ತಾ ಇರುತ್ತೆ. ರಾಮ ಲಕ್ಷ್ಮಣರು ಋಷ್ಯಮುಖ ಪರ್ವತದ ಕಡೆ ಹೋಗ್ತಾರಂತೆ. ಹೀಗೆ ಬರ್ತಾ ಇರುವಂಥ ರಾಮ ಲಕ್ಷ್ಮಣರನ್ನು ನೋಡಿ ಹೀಗೆ ಬರ್ತಾ ಇರುವಂಥ ರಾಮ ಲಕ್ಷ್ಮಣರನ್ನು ಋಷ್ಯಮುಖ ಪರ್ವತದ ಮೇಲೆ ಶಿಖರದ ಮೇಲಿಂದ ಸುಗ್ರೀವ ನೋಡ್ಬಿಟ್ಟು ಭಯದಿಂದ ಗಡ್ಡೆ ಕಟ್ಕೊಂಡು ಹೋಗ್ಬಿಟ್ನಂತೆ. ನಾರ ಸೀರೆಗಳನ್ನು ಕಟ್ಕೊಂಡು ಕೋದಂಡವನ್ನು ಇಟ್ಕೊಂಡು ಅರಣ್ಯದಲ್ಲಿ ಮರಗಿಡಗಳ ಕಡೆ ನೋಡ್ತಾ ಬರ್ತಾ ಇರುವಂಥ ರಾಮ ಲಕ್ಷ್ಮಣರನ್ನು ನೋಡ್ಬಿಟ್ಟು ವಾಲಿ ತನ್ನನ್ನೇ ಸಾಯಿಸೋದಕ್ಕೆ ಇವರನ್ನು ಕಳಿಸ್ಕೊಟ್ಟಿದ್ದಾರೆ ಅಂತ ಸುಗ್ರೀವ ಭಯ ಪಟ್ಬಿಟ್ಟು ತನ್ನ 4 ಜನ ವಾನರರ ಮಂತ್ರಿ ಹತ್ರ ಹೋಗ್ಬಿಟ್ಟು ನೋಡಿದ್ರ ಇವರಿಬ್ಬರು ನಾರಸೀರೆಗಳನ್ನು ಉಟ್ಕೊಂಡು ಬರ್ತಾ ಇದ್ದಾರೆ, ಇವರು ನನ್ನನ್ನೇ ಸಾಯಿಸೋದಕ್ಕೆ ಬರ್ತಾ ಇದ್ದಾರೆ, ಬನ್ರಿ ಓಡೋಗ್ಬಿಡೋಣ ಅಂತಂತಂದು ಈ 4 ಜನ ವಾನರರೊಂದಿಗೆ ಕಲ್ತ್ಬಿಟ್ಟು ಶಿಖರದ ಮೇಲಿಂದ ಅಂತಂದ್ರೆ ಒಂದು ಬೆಟ್ಟದ ಮೇಲಿಂದ ಇನ್ನೊಂದು ಬೆಟ್ಟಕ್ಕೆ ಹಾರು ಹೋಗ್ತಾ ಇದ್ದಾನಂತೆ. ಹೀಗೆ ಬರ್ತಾ ಇರುವಂಥವ್ರನ್ನ ನೋಡ್ಬಿಟ್ಟು ಅಲ್ಲಿರುವಂಥ ಹಾಗ್ಬಿಟ್ಟು ಬರ್ತಾ ಇರುವಂಥವ್ರು ತನ್ನ ಅಣ್ಣನಿಂದನೇ ಬರ್ತಾ ಇದ್ದಾರೆ ಅಂತಂತಂದು ಒಂದು ಶಿಖರವನ್ನು ದಾಟ್ಬಿಟ್ಟು ಒಂದು ಶಿಖರ ಇದು ಮಾಡ್ತಾ ಇದ್ದಾರಂತೆ. ಹೀಗೆ ಅವರು ಎಗರ್ಕೊಳ್ತಾ ಹೋಗ್ತಾ ಇದ್ದಾರೆ. ಮರಗಳು ಮುರಿದೋಗ್ತಾ ಇದ್ದಂತೆ, ಆನೆಗಳು ಹುಲಿಗಳು ದಿಕ್ಕನ್ನು ಹಿಡಿದು ಓಡೋಗ್ತಾ ಇದ್ದಂತೆ. ಹೀಗೆ ಸ್ವಲ್ಪ ಹೊತ್ತಿನ ನಂತರ ಇಲ್ಲಿಂದ ಅಲ್ಲಿಗೆ ಹಾರಿ ತನ್ನ ಮಂತ್ರಿಗಳೊಂದಿಗೆ ಕಲಿತುಬಿಟ್ಟು ಸೇರಿಬಿಟ್ಟು ಒಂದತ್ರ ಕೂತ್ಕೊಳ್ತಾರಂತೆ. ಆ ಸುಗ್ರೀವರ ಮಂತ್ರಿಗಳಲ್ಲಿ ಸ್ವಾಮಿ ಹನುಮಂತರು ಕೂಡ ಒಬ್ಬರು ಇರ್ತಾರೆ. ಸ್ವಾಮಿ ಹನುಮಂತರು ಕಿಷ್ಕಿಂಧ ಕಾಂಡದಲ್ಲಿ ಪ್ರವೇಶ ಆಗಿರುವಂಥ ನಂತರ ರಾಮಾಯಣ ಹೊಸದೇ ಆಗಿರುವಂಥ ಒಂದು ರೂಪವನ್ನು ತಾಳುತ್ತೆ, ಎಲ್ಲರಿಗೂ ಉತ್ಸಾಹವನ್ನು ತರುತ್ತೆ. ರಾಮನ ಕಥೆ ಒಂದು ಮಹಿಮೆಯನ್ನು ತಿಳಿಸ್ಕೊಡುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೈ ಬಜರಂಗಬಲಿ. ಆಗ ವಾಕ್ಕೋವಿದನಾಗಿರುವಂಥ ಹನುಮಂತ ಸುಗ್ರೀವನೊಂದಿಗೆ ಹನುಮಂತರು ಎಲ್ಲಿ ಮಾತನಾಡಿದ್ರು ಅಲ್ಲಿ ಪ್ರಾಣಿಗಳು ಉಳಿಯೋ ಥರನೇ ಮಾತನಾಡ್ತಾರೆ. ಅವರು ಮಾತನಾಡೋದಿಲ್ಲ. ಮಾತನಾಡಿದ್ರೆ ಕೆಲವು ಕೋಟಿ ಜನ ಪ್ರಾಣಗಳು ಉಳಿಯುತ್ತೆ. ಯಾಕೆ ಅಂತಂದ್ರೆ ಮುಖ್ಯ ಪ್ರಾಣದೇವರು ನಮ್ಮ ಸ್ವಾಮಿ ಹನುಮಂತರು. ಅದಕ್ಕೋಸ್ಕರನೇ ಎಲ್ಲಿ ಮಾತಾಡಿದ್ರು ಪ್ರಾಣವನ್ನು ನಿಲ್ಲಿಸೋದಕ್ಕೆ, ಪ್ರಾಣದ ಜೊತೆ ಮರ್ಯಾದೆ ಮತ್ತು ಭಯವನ್ನು ಹೋಗಲಾಡಿಸುವಂಥದ್ದು ಸ್ವಾಮಿ ಹನುಮಂತರ ಒಂದು ಅವತಾರದ ಒಂದು ಪ್ರಯೋಜನ ಏನಪ್ಪ ಅಂತಂದ್ರೆ ಮತ್ತೇನು ಇಲ್ಲಪ್ಪ. ಅವರು ಆ ತ್ರೇತಾಯುಗದಿಂದಲೂ ಇವತ್ತಿನ ತನಕಲ್ಲೂ ಅವರು ಸೇವೆ ಏನಪ್ಪ. ನಮ್ಮ ಗುರುನಾಥರು ಹೇಳ್ತಾರೆ, ಇದು ರಾಮನಾಮ ಜಪ ಭಕ್ತ ಪಾಲಕ. ರಾಮನಾಮವನ್ನು ಜಪ ಮಾಡುವಂಥ ಭಕ್ತರನ್ನು ಪಾಲನೆ ಮಾಡ್ತಾರೆ. ಎಲ್ಲೆಲ್ಲಿ ಧರ್ಮ ಇರುತ್ತೋ ಅಲ್ಲಲ್ಲಿ ಕಾಪಾಡೋದಕ್ಕೋಸ್ಕರ ಹನುಮಂತರು ಇವತ್ತಿಗೂ ಚಿರಂಜೀವಿಗಳಾಗಿ ಬರ್ತಾರೆ. ಈ ಹನುಮಂತರು ಒಂದು ವಿಶೇಷತೆ ಏನು ಗೊತ್ತಾ? ರಾಮಾಯಣ ಹೇಳ್ತಾ ಇದ್ದೀನಿ ಅಂತಂತಂದರೆ ರಾಮಾಯಣದ ಪಾತ್ರಗಳು ಬರ್ತಾನೆ ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಸಪೋಸ್ ನಾನು ಹೇಳುವಂಥದ್ದು ದಶರಥ ಮಹಾರಾಜರು ಅಷ್ಟು ಪ್ರೀತಿ ಇರುತ್ತೆ ರಾಮ ಅಂತಂದರೆ ಬಹಳನೇ ಪ್ರಾಣ. ದಶರಥ ಮಹಾರಾಜರು ರಾಮಾಯಣ ಹೇಳ್ತಾ ಇದ್ದಾರೆ ಬರ್ತಾರೆ ಅನ್ನೋದಕ್ಕೆ ಏನಾದರೂ ನಾವು ಹೇಳೋದಕ್ಕಾಗೋದಿಲ್ಲ. ಆದರೆ ಹನುಮಂತರು ಎಲ್ಲೆಲ್ಲಿ ರಾಮನ ಕಥೆ ಹೇಳ್ತಾ ಇರ್ತಾರೋ ಆ ರಾಮಾಯಣದಲ್ಲಿರುವಂಥ ಪಾತ್ರ ಇವತ್ತಿಗೂ ಬಂದು ಕಾಣಿಸುತ್ತೆ, ಇರುತ್ತೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಹನುಮಂತರು ಬಂದುಬಿಟ್ರೆ ಭಕ್ತನಿಗೋಸ್ಕರ ರಾಮಚಂದ್ರ ಪ್ರಭು ಕೂಡ ಬರ್ತಾರೆ. ಅದು ನಾವು ನಿಸ್ಸಂದೇಹವಾಗಿ ಹೇಳ್ಬೋದು. ಎಲ್ಲೆಲ್ಲಿ ಭಕ್ತವತ್ಸಲ, ನಾವು ಭಗವಂತ ಅಂತಂದ್ರೆ ಭಕ್ತವತ್ಸಲ, ಎಲ್ಲೆಲ್ಲಿ ರಾಮಾಯಣವನ್ನು ಹೇಳ್ತಾರೋ ಅಲ್ಲಲ್ಲಿ, ರಾಮನ ನಾಮವನ್ನು ಹೇಳ್ತಾರೋ ಅಲ್ಲಲ್ಲಿ ಹನುಮಂತರು ವಿನಯದಿಂದ ಬರ್ತಾರೆ ಅಂತ ನಾನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮನವಿಯನ್ನು ಮಾಡ್ತಾ ಇದ್ದೀನಿ. ಚಿರಂಜೀವಿಗಳು ನಮ್ಮ ಸ್ವಾಮಿ ಹನುಮಂತರು ಅವ್ರು ಮಾಡಿರುವಂಥ ಸೇವೆಗೆ ಮತ್ತೊಬ್ಬರಾಗಿದ್ದಾರೆ. ಮತ್ತೆ ಪ್ರಸ್ತಾಪ ಮಾಡೋದಕ್ಕಾಗುತ್ತೋ ಇಲ್ವೋ, ಹನುಮಂತರಿಗಿರುವಂಥ ಅಷ್ಟು ವರಗಳಿಂದ ಅವರು ತಮಗೋಸ್ಕರ
ರಾಮಾಯಣದಲ್ಲೇ ಅಲ್ಲ ಎಲ್ಲಿ ಹುಡುಕಿದ್ರು ತಮಗೋಸ್ಕರ ಒಂದಿಷ್ಟು ಚಿಕ್ಕ ಕೆಲಸವನ್ನು ಮಾಡ್ಕೊಂಡಿರುವಂಥ ಒಂದು ಉದಾಹರಣೆ ಕೂಡ ನಾವು ಕೋಟಿ ದೀಪಗಳನ್ನು ಇಟ್ಟು ಹುಡುಕಿದ್ರು ಹನುಮಂತರ ಇದರಲ್ಲಿ ಕಾಣಿಸೋದಿಲ್ಲ. ಯಾವಾಗಲೂ ನಿರಂತರ ಸೇವೆ 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 ಸೇವೆ, ರಾಮನ ಸೇವೆ, ರಾಮನ ಜಪ, ಇದೇ ಸ್ವಾಮಿ ಹನುಮಂತರ ಒಂದು ಲಕ್ಷಣ. ಅದಕ್ಕೋಸ್ಕರನೇ ರಾಮಚಂದ್ರಮೂರ್ತಿ ನೀಡಿರುವಂಥ ಒಂದು ವರ ಏನಪ್ಪ ಅಂತಂತಂದರೆ, ಒಂದು ರಾಮನ ಆಲಯಗಳಿಲ್ಲದೆ ಇರುವಂಥ ಊರಾಗಲಿ ಹಳ್ಳಿ ಆಗಲಿ ಯಾವುದೋ ಒಂದು ಇಲ್ಲದಲ್ಲೇ ಇರ್ಬೋದು, ಆದರೆ ನಮ್ಮ ಅಖಂಡ ಭಾರತ ದೇಶದಲ್ಲಿ ಗ್ರಾಮಗಳಲ್ಲಿ, ಪಟ್ಟಣಗಳಲ್ಲಿ, ನಗರಗಳಲ್ಲಿ ಎಲ್ಲಿ ನೋಡಿದ್ರು ಕುಗ್ರಾಮದಲ್ಲಾದ್ರೂ ಹನುಮಂತರ ವಿಗ್ರಹ ಇಲ್ದಲೆ, ಹನುಮಂತನ ದೇವಾಲಯ ಇಲ್ದಲೆ ಇರೋದಿಲ್ಲ. ಅಲ್ಲಿ ಒಂದು ಹಿರಿಯರು ಹೇಳ್ತಾ ಇದ್ರು, ಹನುಮಂತನ ದೇವಾಲಯ ಇಲ್ಲ ಅಂತಂದ್ರೆ ಆ ಊರು ನಾವು ವಾಸಿಸೋದಕ್ಕೆ ಯೋಗ್ಯವಲ್ಲದೆ ಇರುವಂಥ ಊರು, ಆ ಊರನ್ನು ಬಿಟ್ಟು ಬಂದ್ಬಿಡ್ರಿ. ಇನ್ನೊಂದು ಏನು ಹೇಳ್ತಾ ಇದ್ರು ಅಂದ್ರೆ, ರಾಮನ ಆಲಯ ಇಲ್ಲದೆ ಇರುವಂಥ ಊರಿಗೆ ಹೆಣ್ಣು ಮಕ್ಕಳನ್ನು ಕೊಡಕೂಡ್ದು ಅಂತ ಹೇಳ್ತಾ ಇದ್ರಂತೆ. ಇದು ನಮ್ಮ ತಾತಂದ್ರು ಹೇಳ್ತಾ ಇದ್ರು ಈ ವಿಷಯವನ್ನು, ಆಯ್ತಾ. ಆಗ ಇಂತಹ ಸ್ವಾಮಿ ಹನುಮಂತರ ಹೇಳ್ಕೊಳ್ತಾ ಹೋದ್ರೆ ನಾನು ರಾಮಾಯಣ ಬಿಟ್ಬಿಟ್ಟು ಹನುಮಂತ ವೈಭವ ಅನ್ನುವಂಥ ಒಂದು ಸಂಚಿಕೆ ಆಗೋಗುತ್ತೇನೋ ಅಂತ ನನಗೆ ಭಯ ಆಗ್ತಾ ಇದೆ. ಶ್ರೀರಾಮಚಂದ್ರ ಪ್ರಭುವಿನ ದಯೆಯಿಂದ ನಾನು ಮತ್ತೆ ಹೀಗೆ ಕಥೆಯಲ್ಲಿ ಬರ್ತಾ ಇದ್ದೀನಿ. ಆಗ ವಾಕ್ಕೋವಿದನಾಗಿರುವಂಥ ಹನುಮಂತ ಸುಗ್ರೀವ, ಯಾಕಯ್ಯ ಈ ಥರ ಶಿಖರದಿಂದ ಶಿಖರಕ್ಕೆ ಹಾರ್ತಾ ಇದೆಯಾ ನೀನು? ಇಲ್ಲಿ ವಾಲಿ ಬರೋದಿಲ್ವಲ್ಲ, ವಾಲಿಗೆ ಇರುವಂಥ ಶಾಪದಿಂದ ಈ ಪರ್ವತದ ಮೇಲೆ ಬಂದರೆ ಮರಣಿಸ್ತಾನೆ, ನಿನಗೆ ಕಾಣಿಸ್ತಾ ಇರುವಂಥ ವಾಲಿ ಅಲ್ಲ, ಮತ್ತೆ ಯಾಕೆ ಈ ಥರ ಹಾರ್ಕೊಳ್ತಾ ಹೋಗ್ತಾ ಇದೆಯಾ? ನೀನು ಮಹಾರಾಜನಾಗಿ ಇರಬೇಕಾಗಿರುವಂಥವನು, ಯಾರೋ ಇಬ್ಬರನ್ನು ನೋಡಿಬಿಟ್ಟು ನಿನ್ನನ್ನು ಸಾಯಿಸೋದಕ್ಕೆ ಬಂದಿದ್ದಾರೆ ಅಂತ ಹೀಗೆ ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಹಾರ್ತಾ ಇದೆಯಲ್ಲ ನೀನು, ಏನಯ್ಯ ನಿನ್ನ ಚಪಲತ್ವ? ಮಂತ್ರಿ ಆಗಿರೋದ್ರಿಂದ ಸಲಹೆ ನೀಡಬೇಕಲ್ವಾ? ಸಲಹೆ ನೀಡುವಂಥದ್ದೇ ಇದು. ನಡವಳಿಯಿಂದ, ನಡತೆಯಿಂದ, ಅವಯವಗಳ ಒಂದು ಚಲನೆಯಿಂದ, ಮಾತಿನಿಂದ ಆ ಕಡೆಯವರು ಎಂತಹ ಪರಿಸ್ಥಿತಿಯಲ್ಲಿದ್ದಾರೆ, ಯಾಕೆ ಬಂದಿದ್ದಾರೋ, ಅವರ ಮನಸ್ಸಿನಲ್ಲಿ ಯಾವ ಭಾವನೆ ಇದೆ ಅಂತ ಕಂಡು ಹಿಡಿಬಹುದು. ಅದಕ್ಕೆ ಅನುಗುಣವಾಗಿ ನಡೆದು ತನ್ನನ್ನು ತಾನು ಪ್ರಜೆಗಳನ್ನು ರಕ್ಷಿಸಿಕೊಳ್ಳುವಂತಹ ಸಾಮರ್ಥ್ಯತೆ ಯಾರಿಗಿರುತ್ತೋ ಅವನೇ ರಾಜ. ಅಷ್ಟೇ ಆಗಲಿ ಕಾಣಿಸಿರುವಂತಹ ಪ್ರತಿಯೊಬ್ಬರನ್ನು ನೋಡ್ಬಿಟ್ಟು ಈಗ ಓಡೋಗ್ಬಿಟ್ರೆ ನಾಳೆ ಬೆಳಿಗ್ಗೆ ನೀನು ರಾಜತನವನ್ನು ಹೇಗೆ ನಿರ್ವಹಿಸ್ತೀಯಾ, ರಾಜನಾಗಿ ಹೇಗೆ ಕರ್ತವ್ಯವನ್ನು ನಿರ್ವಹಿಸ್ತೀಯಾ ಅಂತ ಕೇಳ್ತಾರಂತೆ. ಆಗ ಸುಗ್ರೀವ ಅಂತನಂತೆ, ಹನುಮಂತ ನಾನು ಯಾಕೆ ಭಯ ಪಡ್ತಾ ಇದ್ದೀನಿ ಗೊತ್ತಾ? ರಾಜನಾಗಿರುವಂಥವ್ರಿಗೆ ಬಹಳ ರಹಸ್ಯವಾಗಿರುವಂಥ ಪ್ರವರ್ತನೆ ಇರುತ್ತೆ. ವಾಲಿಗೆ ನಾನು ಶತ್ರು ಆಗಿರೋದ್ರಿಂದ, ನನ್ನನ್ನು ರಾಜ್ಯದಿಂದ ಹೊರಗಡೆ ಕಳಿಸಿರೋದ್ರಿಂದ ನಾನು ಈ ಬೆಟ್ಟದ ಮೇಲೆ ಬರೋದಕ್ಕಾಗೋದಿಲ್ಲ. ನನ್ನನ್ನು ಸಂಹರಿಸೋದಕ್ಕೋಸ್ಕರ ತನಗೆ ಸಮಾನವಾಗಿರುವಂತಹ ಬಲವಾಗಿರುವಂಥ ಇಬ್ಬರು ಕ್ಷತ್ರಿಯ ಮುನಿಕುಮಾರರನ್ನು ಇಲ್ಲಿಗೆ ಕಳಿಸಿರ್ಬೋದು. ಅದಕ್ಕೆ ಅವರು ನಿರ್ಭಯವಾಗಿ ಮರಗಳ ಕಡೆ ನೋಡ್ಕೊಳ್ತಾ ಬರ್ತಾ ಇದ್ದಾರೆ. ಅವರ ಕೈಯಲ್ಲಿ ಕೋದಂಡಗಳಿದ್ದಾವೆ. ಅದಕ್ಕಾಗಿ ನನಗೆ ಭಯ ಆಗ್ತಾ ಇದೆ, ಇಷ್ಟಾಗಿ ಹೇಳ್ತಾ ಇದೆಯಾ. ಆದ್ದರಿಂದ ಹನುಮಂತ, ನೀನು ಒಂದು ಕೆಲಸ ಮಾಡು, ನೀನು ಈ ರೂಪವನ್ನು ಬಿಟ್ಬಿಟ್ಟು ಬೇರೊಂದು ರೂಪವನ್ನು ಹೊಂದ್ಬಿಡು. ಕಾಮರೂಪಿಗಳು ಯಾರು? ವಾನರರು. ಈ ರೂಪವನ್ನು ಬಿಟ್ಬಿಟ್ಟು ಅವರಿಬ್ಬರ ಹತ್ರ ಹೋಗ್ಬಿಟ್ಟು ನನ್ನ ಕಡೆ ತಿರುಗ್ತಾ ಮಾತನಾಡು ಅಂತಂದ್ರೆ, ಇಲ್ಲಿ ಸಂದೇಹ. ಹನುಮಂತರ ಏನು ಮಾತಾಡ್ತಾರೋ ಏನೋ, ಏನಾದರೂ ತಪ್ಪಾಗಿ ಮಾತನಾಡ್ಬಿಟ್ರೆ ಇದಾಗುತ್ತೇನೋ. ಅವ್ರು ಆ ಕಡೆ ತಿರ್ಕೊಂಡು ಮಾತನಾಡ್ತಾ ಇದ್ರೆ ಸುಗ್ರೀವ ಬಗ್ಗೆ ನೋಡ್ಬಿಟ್ರೆ ಇವ್ರು ಯಾರು ಅಂತಂತಂದು ರಾಮಲಕ್ಷ್ಮಣರು ನೋಡ್ಬಿಟ್ರೆ ನನ್ಗೇನಾದ್ರೂ ಅಪಾಯ ಆಗ್ಬಿಟ್ರೆ ಅಂತಂತಂದು ಸಂದೇಹ. ಇಲ್ಲಿ ಪಾಪ ಏನು ಮಾಡಬೇಕು ಅಂತ ಭಯ ಪಡಿಸಿದ್ದಾರೆ ವಾಲಿ ಸುಗ್ರೀವನ. ನನ್ನ ಕಡೆ ತಿರುಗಿ ಮಾತನಾಡು, ಅವರು ನನ್ನಲ್ಲಿ ಪ್ರೀತಿಯಿಂದ ಬಂದಿದ್ದಾರೆ, ಶತ್ರುತ್ವದಿಂದ ಬಂದಿದ್ದಾರಾ ಅನ್ನುವಂಥ ವಿಷಯವನ್ನು ಚೆನ್ನಾಗಿ ಕಂಡುಹಿಡಿ. ಪ್ರೀತಿಯಿಂದ ಬಂದಿದ್ರೆ ಅವರನ್ನು ಕರ್ಕೊಂಬ, ಇಲ್ಲ ಅಂತಂದರೆ ನಾವು ಬೇರೆ ಮಾರ್ಗವನ್ನು ಆಲೋಚನೆ ಮಾಡೋಣ. ಆದ್ದರಿಂದ ನೀನು ಬೇಗ ಹೋಗುವಂತ ಸುಗ್ರೀವರು ಅಂತರಂತೆ. ಆಗ ಹನುಮಂತ ತನ್ನ ಕಪಿರೂಪವನ್ನು ಬಿಟ್ಬಿಟ್ಟು ಭಿಕ್ಷು ರೂಪ ಅಂತಂದ್ರೆ ಸನ್ಯಾಸಿ ರೂಪವನ್ನು ಹೊಂದುತ್ತಾನೆ. ಶಟಬುದ್ಧಿಯಿಂದ ಹೊರಡ್ತಾರಂತೆ. ಅಂದರೆ ಸನ್ಯಾಸಿ ರೂಪದಲ್ಲಿ ಯಾಕೆ ಹೋಗ್ತಾರೆ ಅಂತಂದ್ರೆ, ಸನ್ಯಾಸಿಗಳನ್ನು ನಾವು ನಿಸ್ಸಂದೇಹವಾಗಿ ನಂಬಬಹುದು. ಅವರು ಸರ್ವಸಂಗ ಪರಿತ್ಯಾಗಿಗಳು. ಅವರು ಯಾವುದೇ ಆಸೆ ಆಗಿರೋದಿಲ್ಲ, ಪ್ರಾಪಂಚಿಕವಾಗಿರುವಂಥ ಯಾವುದೇ ಆಸೆಗಳಿರೋದಿಲ್ಲ. ಆದ್ದರಿಂದ ನಂಬಬಹುದು ಅಂತ ಇಲ್ಲಿ ಸನ್ಯಾಸಿ ರೂಪವನ್ನು ಹೊಂದುತ್ತಾ ಇದ್ದಾರೆ. ಆದರೆ ಹೋಗ್ತಾ ಇರುವಂಥದ್ದು ಯಾಕೆ? ಒಂದು
ಶಟಬುದ್ಧಿ ಅಂತಂದರೆ ಒಂದು ದ್ರೋಹದ ಅಂತಂದರೆ ಮನಸ್ಸಲ್ಲೊಂದು ಮಾತನಾಡುವಂಥದ್ದು ಒಂದು ಮನಸ್ಸಲ್ಲಿರೋದೇ ಒಂದು ಮಾತನಾಡೋದೇ ಒಂದು ಅನ್ನುವಂಥ ವರ್ತನೆಯನ್ನು ಶಟಬುದ್ಧಿ ಅಂತಂತಿರುತ್ತೆ. ಶಟಬುದ್ಧಿಯಿಂದ ಹೊರಟಿದ್ದಾನೆ ಅಂತ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ. ಶಟಬುದ್ಧಿಯಿಂದ ರಾಮನ ಹತ್ರ ಹೋಗ್ತಾರಂತೆ. ಸನ್ಯಾಸಿ ರೂಪದಲ್ಲಿ ಇರುವಂಥ ಹನುಮಂತ ರಾಮನ ಹತ್ರ ಬಂದ್ಬಿಟ್ಟು ನಮಸ್ಕಾರ ಮಾಡಿಬಿಟ್ಟು ಹೇಳ್ತಾರಂತೆ. ಆಗ ತನ್ನ ನಿಜ ರೂಪಕ್ಕೆ ಬರ್ತಾರಂತೆ. ಅವರನ್ನು ನೋಡಿದ ತಕ್ಷಣನೇ ಇವರೇ ನನ್ನ ಜೀವನದ ಗಮ್ಯ ಅಂತ ತಿಳ್ಕೊಂಡ್ಬಿಡ್ತಾರೆ. ಎಷ್ಟು ಕಾಲದಿಂದ ಆ ಸ್ವಾಮಿಗೋಸ್ಕರ ಎದುರು ನೋಡ್ತಾ ಇದ್ದಾರೋ ಏನೋ ಸ್ವಾಮಿ ಹನುಮಂತರು. ಆದರೆ ತನ್ನ ಪ್ರಭು ಭಗವಂತನ ಹತ್ರ ನಾವ್ಯಾವತ್ತು ನಾಟಕಗಳನ್ನು ಆಡ್ಕೊಡ್ದು ಇರೋದು ನಮಗೆ ಥರ ನಾವು ಭಗವಂತನ ಹತ್ರ ಇರಬೇಕು. ಯಾಕೆ ಅಂತಂದರೆ ಭಗವಂತನೇ ನಮ್ಮ ಶರೀರದಲ್ಲಿ ಇರ್ತಾನೆ. ಹೇಗಿರ್ತಾನಪ್ಪ ಭಗವಂತ ಇರ್ತಾನ ನಮ್ಮ ಶರೀರದಲ್ಲಿ ಅಂತಂದರೆ ಭಾಳ ಉದಾಹರಣೆಗಳು ಕೊಡ್ಬೋದು. ಆದರೆ ಒಂದೇ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ಏನಪ್ಪ ಭಗವಂತ ಇದ್ದಾನೆ ಅಂತಂತಂದು ನಾವು ಕಣ್ಣು ಮುಚ್ಕೊಂಡು ನಂಬೋದಕ್ಕೆ ನಿದ್ದೆ ಹೋಗ್ತಾ ಇರ್ತೀವಲ್ವ ನಾವೆಲ್ಲರೂ, ನಾನಾಗಲಿ ನೀವಾಗಲಿ. ಆದರೆ ನಮ್ಮ ಪ್ರಯತ್ನದಿಂದ ಉಸಿರನ್ನು ತೆಗೆದುಕೊಳ್ಳೋದಾಗಲಿ ಉಸಿರನ್ನು ಬಿಡೋದಾಗಲಿ ಮಾಡ್ತೀವ, ನಮ್ಗೆ ಎಚ್ಚರಿಕೆನೇ ಇರೋದಿಲ್ಲ. ಆದರೆ ತೆಗೆದುಕೊಂಡಿರುವಂಥ ಉಸಿರು ಬಿಡಲಿಲ್ಲ ಅಂತಂದ್ರೂ ನಮ್ಮ ಕತೆ ಅಲ್ಲಿ ಮುಗ್ದೋಗುತ್ತೆ. ಬಿಟ್ಟಿರುವಂಥ ಉಸಿರು ಒಳಗಡೆ ಹೋಗಲಿಲ್ಲ ಅಂತಂದ್ರೂ ನಮಗೆ ಅಲ್ಲಿ ಕತೆ ಮುಗ್ದೋಗ್ಬಿಡುತ್ತೆ. ಆದರೆ ಈ ಉಸಿರನ್ನು ಕ್ರಮಬದ್ಧವಾಗಿ ತೆಗೆದುಕೊಳ್ತಾ ಒಳಗಡೆ ಹೊರಗಡೆ ತೆಗೆದುಕೊಳ್ತಾ ಇರುವಂಥದ್ದು ದೈವಶಕ್ತಿ ಅಂತ ನಾವಿಲ್ಲಿ ತಿಳ್ಕೊಂಡು ನಮಸ್ಕಾರ ಮಾಡಬೇಕಾಗುತ್ತೆ. ಆಗ ದೇವರ ಹತ್ರ ನಾಟಕಗಳನ್ನು ಆಡ್ಕೊಡ್ದು ಅವರಿಗೆ ಗೊತ್ತಾಗ್ಬಿಡುತ್ತೆ. ದೇವರಿಗೆ ಸಮಾನವಾಗಿರುವಂಥ ಗುರುಗಳ ಹತ್ರನೂ ನಾಟಕ ಆಡ್ಕೊಡ್ದು. ಆಗ ಶಟಬುದ್ಧಿಯಿಂದ ರಾಮನ ಹತ್ರ ಬರ್ತಾರಂತೆ. ಸನ್ಯಾಸಿ ರೂಪದಲ್ಲಿ ಇರುವಂಥ ಹನುಮಂತ ರಾಮನ ಹತ್ರ ಹೋಗ್ಬಿಟ್ಟು ನಮಸ್ಕಾರ ಮಾಡಿಬಿಟ್ಟು, ನಿಮ್ಮನ್ನು ನೋಡ್ತಾ ಇದ್ರೆ ನನಗೆ ಭಾಳ ಆಶ್ಚರ್ಯಕರವಾಗಿದೆ. ನೀವು ರಾಜರಂತೆ ತಾಪಸಿಗಳಂತೆ ರಾಜರಂತೆ ಇದ್ದೀರಾ ಮತ್ತು ತಾಪಸಿಗಳಂತೆ ಇದ್ದೀರಾ. ವಿಶೇಷವಾಗಿರುವಂಥ ಕಾಂತಿಯಿಂದ ಇದ್ದೀರಾ. ನೀವು ನಡೀತಾ ಇದ್ರೆ ನೀವು ನಡ್ಕೊಂಡು ಬರ್ತಾ ಇದ್ರೆ ನಿಮ್ಮನ್ನು ನೋಡ್ಬಿಟ್ಟು ಮೃಗಗಳು ಓಡೋಗ್ತಾ ಇದ್ದಾವೆ. ನಿಮ್ಮನ್ನು ನೋಡ್ತಾ ಇದ್ರೆ ಸರ್ವಭೂತಗಳು ಭಯ ಪಡ್ತಾ ಇದೆ. ನಿಮ್ಮ ಕಾಂತಿಯಿಂದ ಇಲ್ಲಿರುವಂಥ ನದಿ ಜಲಗಳು ಪ್ರಕಾಶಿಸ್ತಾ ಇದ್ದಾವೆ. ನೀವು ನಡೀತಾ ಇದ್ರೆ ಸಿಂಹದಂತೆ ಇದೆ ಅಂತ ಇರ್ತಾರಂತೆ. ಸಿಂಹದಂಥ ಬಲವನ್ನು ಅಧಿಗಮಿಸುವಂಥ ಸ್ವರೂಪದಿಂದ ಇದ್ದೀರಾ. ನಿಮ್ಮ ಕೈಯಲ್ಲಿರುವಂಥ ಕೋದಂಡ ಬಾಣಗಳು ಇದ್ದಾವೆ. ಇದನ್ನು ನೋಡಿದ್ರೆ ಇಂತಹ ಶತ್ರುವನ್ನಾದರೂ ಸಂಹರಿಸುವಂಥ ಪರಾಕ್ರಮದಿಂದ ಶೋಭಿಸ್ತಾ ಇರೋ ಥರ ನೀವು ಕಾಣಿಸ್ತೀರಾ. ಬಹಳ ಗಾಂಭೀರ್ಯದಿಂದ ನಡೀತಾ ಇರುವಂತೆ ಎತ್ತಿನಂತೆ ಇದ್ದೀರಾ. ನಡೀತಾ ಇರುವಂಥ ಪರ್ವತದಂತೆ ಇದ್ದೀರಾ. ಪದ್ಮದಂತಹ ಕಣ್ಣುಗಳು ಇದ್ದಾವೆ. ಜಟಾಮಂಡಲವನ್ನು ಕಟ್ಕೊಂಡಿದ್ದಾರೆ. ಈ ರೂಪ ಒಂದಕ್ಕೊಂದಕ್ಕೂ ಹೋಲಿಕೆ ಇಲ್ಲ. ನೀವು ಸೂರ್ಯಚಂದ್ರರಂತೆ ಪ್ರಕಾಶಿಸ್ತಾ ಇದ್ದೀರಾ. ನಿಮ್ಮ ವಿಶಾಲವಾಗಿರುವಂಥ ವಕ್ಷಸ್ಥಳದಿಂದ ಇದ್ದೀರಾ. ಮನುಷ್ಯ ರೂಪದಲ್ಲಿ ಇರುವಂಥ ದೇವತೆಗಳಂತೆ ಇದ್ದೀರಾ. ದೊಡ್ಡ ಭುಜಗಳಿಂದ ಇದ್ದಾರೆ. ಈ ದೊಡ್ಡ ಭುಜಗಳಿಂದ ಇದ್ದಾವೆ. ನಿಮ್ಮ ಬಾಹುಗಳಿಂದ ಸಮಸ್ತ ಭೂಮಂಡಲವನ್ನು ರಕ್ಷಿಸುವಂತೆ ಕಾಣಿಸ್ತಾ ಇದ್ದೀರಾ. ಇಂತಹ ನೀವು ಯಾಕೆ ಈ ಥರ ನಡ್ಕೊಂಡು ಬರ್ತಾ ಇದ್ದೀರಾ? ಇದಕ್ಕೆ ಕಾರಣ ಏನು? ನಿಮ್ಮ ಸೊಂಟದಲ್ಲಿ ದೊಡ್ಡ ಕತ್ತಿಗಳಿದ್ದಾವೆ. ಇವನ್ನು ನೋಡ್ತಾ ಇದ್ರೆ ಭಯ ಆಗ್ತಾ ಇದೆ ಅಂತ ಹೇಳ್ತಾ ಈ ಥರ ಹೋಲಿಕೆ ಮಾಡ್ತಾರೆ. ಇಲ್ಲಿ ಒಂದು ಅಂತರ್ಗತವಾಗಿ ಹನುಮಂತ ರಾಮ ಲಕ್ಷ್ಮಣರನ್ನು ಶ್ರೀ ಮಹಾವಿಷ್ಣು ಅಂತಂತಂದು ಸ್ತೋತ್ರ ಮಾಡಿರುವಂಥ ಅರ್ಥ ಬರುತ್ತೆ. ಇಲ್ಲಿ ನೋಡ್ರಿ, ಅವರ ಕಣ್ಣನ್ನು ಪದ್ಮದಂತೆ ಇದು ಮಾಡ್ತಾರೆ. ನಂತರ ಅವರನ್ನು ಸಿಂಹಗಳಿಗೆ ಹೋಲಿಕೆ ಮಾಡ್ತಾರೆ, ನರಸಿಂಹನಿಗೆ ಹೋಲಿಕೆ ಮಾಡ್ತಾರೆ. ನೀವು ಸಮಸ್ತ ಬ್ರಹ್ಮಾಂಡವನ್ನು ಪೋಷಿಸುವಂಥವ್ರು, ರಕ್ಷಿಸುವಂಥವ್ರು ಅಂತ ಹೇಳ್ತಾರೆ. ಹಲವು ಕಡೆ ಭಗವಂತನ ಒಂದು ಗುಣಗಳನ್ನು ತೆಗೆದುಕೊಂಡು ಬಂದ್ಬಿಟ್ಟು ರಾಮ ಲಕ್ಷ್ಮಣರಲ್ಲಿ ಹೋಲಿಕೆ ಮಾಡಿ ನಮಸ್ಕಾರ ಮಾಡ್ತಾರೆ. ಇದು ಹನುಮಂತರ ಒಂದು ಪ್ರಾಜ್ಞೆ. ನೋಡಿದ ತಕ್ಷಣನೇ ಅಲ್ಲಿ ತನಗೆ ಈತನೇ ನನ್ನ ಪ್ರಭು ಅಂತ ಕಂಡು ಹಿಡಿದು ಈ ಥರ ಸ್ತೋತ್ರ ಮಾಡಿದ್ದಾರೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ಆಗ ನಾನು ಸುಗ್ರೀವನ ಸಚಿವ, ನನ್ನ ಹೆಸರು ಹನುಮಂತ ಅಂತಾರೆ. ಅಣ್ಣನಾಗಿರುವಂಥ ವಾಲಿಯಿಂದ ಹೊರಗಡೆ ಕಳಿಸ್ಬಿಟ್ಟಿದ್ದಾನೆ ಅಂತಂದರೆ ಹೊರಗಡೆ ದಬ್ಬಿಟ್ಟಿದ್ದಾನೆ. ರಾಜನಾಗಿರುವಂಥ ದಬ್ಬಲಾಗಿರುವಂಥ ನಮ್ಮ ರಾಜನಾಗಿರುವಂಥ ಸುಗ್ರೀವ ರಾಜ್ಯವನ್ನು ಬಿಟ್ಬಿಟ್ಟು
ಋಷ್ಯಮುಖ ಪರ್ವತದ ಮೇಲೆ 4 ಜನ ಮಂತ್ರಿಗಳೊಂದಿಗೆ ಕಲ್ತಿದ್ದಾನೆ. ಆತ ಧರ್ಮಾತ್ಮ ನಿಮ್ಮೊಂದಿಗೆ ಸ್ನೇಹ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ ಪ್ರಭು ಹತ್ರ ನೀವು ಯಾಕೆ ಸ್ನೇಹವನ್ನು ಮಾಡ್ಕೋಬಾರ್ದು, ನಾನು ಇಷ್ಟು ವಿಷಯಗಳನ್ನು ಮಾತನಾಡ್ತಾ ಇದ್ದೀನಿ, ಆದರೆ ನೀವು ಏನೂ ಮಾತನಾಡ್ತಾ ಇದ್ದಿಲ್ಲ, ನೀವು ಮಾತನಾಡಿದ್ರೆ ಕೇಳಬೇಕು ಅಂತ ಇದೆ, ನನ್ನ ಹತ್ರ ನೀವು ಮಾತನಾಡಿ ಅಂತ ಹೇಳಿ ತಾನು ಮಾತಾಡೋದನ್ನ ನಿಲ್ಲಿಸ್ಬಿಟ್ಟು ಹಾಗೆ ನಿಂತ್ಕೊಂಡ್ಬಿಡ್ತಾರಂತೆ. ರಾಮನನ್ನು ನೋಡಿದ ತಕ್ಷಣ ಸನ್ಯಾಸಿ ರೂಪದಲ್ಲಿರುವಂತಹ ಹನುಮಂತ ಆ ಸನ್ಯಾಸಿ ರೂಪವನ್ನು ಬಿಟ್ಬಿಟ್ಟು ತನ್ನ ನಿಜ ಸ್ವರೂಪಕ್ಕೆ ಬರ್ತಾರೆ. ಯಾಕೆ ಅಂತಂದ್ರೆ ರಾಮನಿಗೆ ಆತನಿಗೆ ಹನುಮಂತನಿಗೆ ರಾಮ ಶ್ರೀ ಮಹಾವಿಷ್ಣುವಾಗಿ ದರ್ಶನ ಕೊಡ್ತಾರೆ. ಆಗ ರಾಮ ಲಕ್ಷ್ಮಣ ಆಗ ಹನುಮಂತನೊಂದಿಗೆ ರಾಮಚಂದ್ರ ಪ್ರಭು ಮಾತನಾಡೋದಿಲ್ಲ, ಎಲ್ಲೋ ಮಾತನಾಡೋದಿಲ್ಲ ಕಿಷ್ಕಿಂಧ ಕಾಂಡದಲ್ಲಿ. ಆದರೆ ಒಬ್ಬರಿಗೊಬ್ಬರಿಗೆ ಮಾನಸಿಕವಾಗಿರುವಂಥ ಒಂದು ಬಿಡಿಸಲಾಗಿರುವುದೇ ಇರುವಂಥ ಅನುಬಂಧ ಇರುತ್ತೆ. ಆಯ್ತಾ. ಆಗ ರಾಮ ಅಂದರೆ ಭಗವಂತನ ಮೇಲೆ ನಂಬಿಕೆ, ಭಕ್ತ ಅಂದರೆ ವಾತ್ಸಲ್ಯ. ಅದಕ್ಕೋಸ್ಕರನೇ ಈ ಥರ ಮಾತನಾಡ್ಕೊಳ್ಳೋದಿಲ್ಲ ಕೆಲವಷ್ಟು ಜನ ಗುರು ಶಿಷ್ಯರಾಗಲಿ, ಗಂಡ ಹೆಂಡತಿ ಆಗಲಿ, ನಂತರ ಈ ಥರ ಭಗವಂತ ಮತ್ತು ಭಕ್ತ ಆಗಲಿ ಈ ಥರ ಮಾತನಾಡ್ಕೊಂಡಲ್ಲಿ ಮಾನಸಿಕವಾಗಿರುವಂಥ ಸಂಬಂಧದಲ್ಲಿ ಇರ್ತಾರೆ. ಆಗ ರಾಮ ಲಕ್ಷ್ಮಣನೊಂದಿಗೆ ಹೀಗಂತಾರಂತೆ, ನೇರವಾಗಿ ಹನುಮಂತರ ಹತ್ರ ಮಾತನಾಡೋದಿಲ್ಲ. ನೋಡು ಲಕ್ಷ್ಮಣ, ಹನುಮಂತ ಹೇಗೆ ಮಾತನಾಡ್ತಾ ಇದ್ದಾನೆ, ಆತನ ಮಾತನಾಡೋದಕ್ಕೆ ಹೇಳಿದ್ರೆ ಹೀಗೆ ಮಾತನಾಡುವಂಥವರು ಮಂತ್ರಿಯಾಗಿ ಸಿಕ್ಕಿದ್ರೆ ಕಾರ್ಯಗಳು ಯಾಕೆ ನೆರವೇರೋದಿಲ್ಲ. ಹೀಗೆ ಮಾತನಾಡುವಂಥವ್ರು ಎದುರು ಬಂದು ನಿಂತ್ಕೊಂಡ್ರೆ ಕತ್ತಿ ಇಟ್ಕೊಂಡು ಪ್ರಾಣ ತೆಗಿಬೇಕು ಅಂದ್ಕೊಂಡಿರುವಂಥ ವ್ಯಕ್ತಿ ಕೂಡ ತನ್ನ ಕತ್ತಿಯನ್ನು ತನ್ನ ಸೊಂಟದೊಳಗೆ ಮತ್ತೆ ಹಿಂದಿರುಗಿಸಿಟ್ಬಿಡ್ತಾನೆ. ಇಂತಹ ವ್ಯಕ್ತಿ ಮಂತ್ರಿಯಾಗಿರುವಂತಹ ರಾಜ ಎಷ್ಟು ಅದೃಷ್ಟವಂತ. ಈತ ಮಾತನಾಡುವಂಥ ವಿಧಾನವನ್ನು ನೋಡಿದ್ರೆ ಯಜುರ್ವೇದ, ಋಗ್ವೇದ, ಯಜುರ್ವೇದ, ಸಾಮವೇದ ತಿಳಿದೇ ಇಲ್ಲದಂಥವ್ರು ಈ ಥರ ಮಾತನಾಡೋದಕ್ಕಾಗೋದಿಲ್ಲ. ಎಲ್ಲದಕ್ಕೂ ಮಿಗಿಲಾಗಿ ಈತ ಬಹಳ ಸಾರಿ ವ್ಯಾಕರಣಗಳನ್ನು ಓದ್ಕೊಂಡಿದ್ದಾನೆ. ಈತನಿಗೆ ಉಪನಿಷತ್ತಿನ ಪೂರ್ತಿ ಅರ್ಥ ಗೊತ್ತು. ಅದಕ್ಕಾಗಿ ಈತ ಮಾತನಾಡಬೇಕಾದ್ರೆ ಕಣ್ಣು ಹುಬ್ಬುಗಳು ನಿಷ್ಕಾರಣವಾಗಿ ಆ ಕಡೆ ಈ ಕಡೆ ಕದಲ್ತಾ ಇಲ್ಲ. ಲಲಾಟ ಕೂಡ ಆ ಕಡೆ ಈ ಕಡೆ ಅಲುಗಾಡ್ತಾ ಇಲ್ಲ. ವಾಕ್ಯ ಒಳಗಿಂದ ಬಂದಂಗೆ ಗೊಣಗ್ದಂಗೆ ಇಲ್ಲ ಮತ್ತು ಗಟ್ಟಿಯಾಗಿ ಕೂಡ ಮಾತನಾಡ್ತಾ ಇಲ್ಲ. ಈತ ಮಾತನ್ನು ಪ್ರಾರಂಭಿಸಿರೋದ್ರಿಂದಲೂ ಪ್ರಾರಂಭ ಮಾಡಿದಾಗಿಂದ ಕೊನೆ ತನಕ ಒಂದೇ ಸ್ವರದಿಂದ ಹೇಳ್ತಾ ಇದ್ದಾನೆ. ಕಣ್ಣು, ಕಾಲು, ಶರೀರಗಳು ಯಾವುದು ಅವಯವಗಳು ಆ ಕಡೆ ಈ ಕಡೆ ಅಲುಗಾಡ್ತಾ ಇಲ್ಲ ಅಂತ ಹೇಳ್ತಾರಂತೆ. ಯಾವ ಶಬ್ದವನ್ನು ಹೇಗೆ ಉಚ್ಚಾರ ಮಾಡಬೇಕು, ಎಲ್ಲಿ ತನಕ ಉಚ್ಚಾರ ಮಾಡಬೇಕು, ಹೇಗೆ ಹೇಳಬೇಕು, ಹೇಗೆ ಆಡಬೇಕು ಹಾಗೆ ಹೇಳ್ತಾ ಇದ್ದಾನೆ. ಇಂತಹ ವ್ಯಕ್ತಿ ಸುಗ್ರೀವನಿಗೆ ಸಚಿವನಾಗಿ ಸಿಕ್ಕಿರೋದು ನಮ್ಮ ಹತ್ರ ಬಂದ್ಬಿಟ್ಟು ಸುಗ್ರೀವನೊಂದಿಗೆ ಸ್ನೇಹವನ್ನು ಮಾಡ್ಕೋ ಅಂತ ಕೋರಿರೋದ್ರಿಂದ ನಾವು ಅಂದ್ಕೊಂಡಿರುವಂಥ ಕಾರ್ಯ ಸಿದ್ಧಿಸುತ್ತೆ. ನಾವು ಯಾರು ಅರಣ್ಯಕ್ಕೆ ಯಾಕೆ ಬಂದಿದ್ದೀವಿ ಅಂತ ಹನುಮಂತನೊಂದಿಗೆ ಹೇಳು ಅಂತ ರಾಮ ಹೇಳ್ತಾರಂತೆ. ರಾಮಚಂದ್ರ ಇಲ್ಲೇನಪ್ಪ ಹನುಮಂತರು, ನೀವು ಸರ್ವಲೋಕವನ್ನು ರಕ್ಷಿಸುವಂಥವ್ರು, ನೀವು ನಡೀತಾ ಇದ್ರೆ ಗಾಂಭೀರ್ಯವಾಗಿ ನಡೀತಾ ಇದ್ದೀರಾ, ಸಿಂಹದಂತೆ ಇದ್ದೀರಾ, ನಿಮ್ಮ ಕಣ್ಣು ಪದ್ಮದಂತೆ ಇದೆ ಅಂತ ಹೇಳ್ತಾರೆ. ಇದರಲ್ಲಿ ಹನುಮಂತ ಮಾತಾಡಿರೋದ್ರಲ್ಲಿ ಋಗ್ವೇದ ಆಗಲಿ ಯಜುರ್ವೇದ ಆಗಲಿ ಸಾಮವೇದ ಎಲ್ಲಿ ಕಾಣಿಸುತ್ತೆ ಅಂತ ನಮ್ಗನ್ಸುತ್ತೆ. ಆದರೆ ಇಲ್ಲಿ ಹನುಮಂತ ಮಾಡಿರುವಂಥದ್ದು, ರಾಮನ ಬಗ್ಗೆ ಮಾಡಿರುವಂಥದ್ದು ಸ್ತೋತ್ರ. ಯಜುರ್ವೇದ ಅಂತಂದ್ರೆ ದೇವತೆಗಳಿಗೆ ಸಂಬಂಧಿಸಿರುವಂಥ ಮಂತ್ರಗಳಿರ್ತವೆ. ಅದರಲ್ಲಿ ಅಂತಂದ್ರೆ ಶ್ರೀ ಸೂಕ್ತ ಮತ್ತು ಪುರುಷ ಸೂಕ್ತ. ಋಗ್ವೇದದಲ್ಲಿ ಹೇಳಿರುವಂಥ ಮಂತ್ರಗಳನ್ನು ತೆಗೆದುಕೊಂಡು ಯಜುರ್ವೇದದಲ್ಲಿ ಯಾಗವನ್ನು ಮಾಡ್ತಾರೆ. ಇಲ್ಲಿ ಒಂದು ಕಾರ್ಯವನ್ನು ಕೂಡ ಯಾಗ ಅಂತಂದ್ರೆ ಅಂತೀವಿ, ಯಜ್ಞ ಮತ್ತು ಯಾಗ ಅಂತೀವಿ. ಪ್ರತಿಯೊಂದು ಒಂದು ಭಾವನೆಯನ್ನು ಯಜ್ಞ ಭಾವನೆಯಿಂದ ಮಾಡಬೇಕು, ಯಾಗ ಭಾವನೆಯಿಂದ ಮಾಡಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮ ನಮಗೆ ಭಗವದ್ಗೀತೆಯಲ್ಲಿ ಹೇಳ್ತಾರಲ್ವ. ಇಲ್ಲಿ ಹನುಮಂತ ಮಾಡ್ತಾ ಇರುವಂಥದ್ದು ಏನು ಅಂದರೆ ಸ್ವಾಮಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸಾಮವೇದ ಹೇಗೆ ಬಂತು ಅಂತಂದರೆ ಇವರ ಮಾತಿನ ಒಂದು ವಿಶೇಷತೆಯನ್ನು ಹೇಳಿದ್ರು. ಇವರು ಪ್ರಾರಂಭ ಮಾಡಿದಾಗ್ಲಿಂದಲೂ ಕೊನೆ ಮಾಡೋ ತನಕ ಎಲ್ಲೂ ಗೊಣಗ್ದಂಗಿಲ್ಲ, ಎಲ್ಲೂ ಗಟ್ಟಿಯಾಗಿ ಮಾತನಾಡ್ದಂಗಿಲ್ಲ. ಇವ್ರು ಮಾತನಾಡ್ತಾ ಇದ್ರೆ ಒಂದು ಹಾಡು ಹೇಳಿದಷ್ಟು ಮಧುರವಾಗಿದೆ. ಎಲ್ಲಿ ಎಷ್ಟು ಮಾತನಾಡಬೇಕು, ಹೇಗೆ ಸ್ವರಗಳನ್ನು ಎಲ್ಲಿ ಹೇಗೆ ಉಚ್ಚಾರಣೆ ಮಾಡಬೇಕು ಅಂತಂತಂದು ಇವರು ತಿಳಿದಿರೋದ್ರಿಂದ ಇವರು ಇಷ್ಟೊಂದು ಋಗ್ವೇದ, ಯಜುರ್ವೇದ, ಸಾಮವೇದವನ್ನು ಓದ್ಕೊಂಡಿದ್ದಾರೆ. ಉಪನಿಷತ್ತುಗಳು ತಿಳಿದಿರುವಂಥವ್ರು ಅಂತಂತಂದು ರಾಮಚಂದ್ರ ಮೂರ್ತಿ ಹನುಮಂತರ ಬಗ್ಗೆ ಮೊದಲನೇ ಭೇಟಿಗೆ
ಬಗ್ಗೆ ಭಗವಂತ ಭಕ್ತ ಭಗವಂತನನ್ನು ಕಂಡುಹಿಡಿದ್ಬಿಟ್ಟ. ಭಕ್ತನ ಬಗ್ಗೆ ತನಗಿರುವಂಥ ಒಂದು ವಿಶೇಷತೆ ಏನು ಅಂತ ಭಗವಂತ ಹೇಳಿದ್ದಾನೆ. ಇದು ರಾಮಚಂದ್ರ ಪ್ರಭು ಮತ್ತು ಹನುಮಂತರಿಗಿರುವಂಥ ಒಂದು ಅನುಬಂಧ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಎಷ್ಟು ಚೆನ್ನಾಗಿರುತ್ತಪ್ಪ ರಾಮ ಮತ್ತು ಹನುಮಂತರ ಒಂದು ಅನುಬಂಧ. ರಾಮ ಮತ್ತು ಹನುಮಂತ ತಪ್ಕೊಂಡಿರುವಂಥ ಒಂದು ಇದನ್ನು ನೋಡಿಬಿಟ್ರೆ ಎಷ್ಟು ಸಂತೋಷ ಆಗುತ್ತೆ ಅಂತಂದರೆ, ಎಲ್ಲರೂ ರಾಮನ ಸಹಾಯ ಮಾಡ್ತಾರೆ. ಸುಗ್ರೀವ ಸಹಾಯ ಮಾಡ್ತಾನೆ, ರಾಜ್ಯವನ್ನು ಹೊಂದುತ್ತಾನೆ. ವಿಭೀಷಣ ಸಹಾಯ ಮಾಡ್ತಾನೆ, ಲಂಕಾ ರಾಜ್ಯವನ್ನು ಹೊಂದುತ್ತಾನೆ. ಆದರೆ ತನ್ನ ಪ್ರಾಣಗಳನ್ನು ಲೆಕ್ಕ ಇಲ್ಲದೆ ಇರುವಂಥ ಹನುಮಂತರು ಇಲ್ಲದೆ ಇದ್ರೆ ರಾಮಾಯಣ ಕಥೆ ಒಂದು ತೀರಕ್ಕೆ ಸೇರ್ತಾ ಇರಲಿಲ್ಲ. ರಾಮಾಯಣ ಮಾಲಾರತ್ನಂ ಒಂದೇ ಅನಿಲಾತ್ಮಜಂ. ಆ ಕಡೆ ರಾಮಾಯಣ ಅನ್ನುವಂಥ ರಾಮಾಯಣದಲ್ಲಿ ಕಥಾನಾಯಕರಾಗಿರುವಂಥ ಸೀತಮ್ಮ ಒಂದು ಕಡೆ ಇದ್ಬಿಟ್ಟಿರ್ತಾರೆ, ರಾಮಚಂದ್ರ ಪ್ರಭು ಒಂದು ಕಡೆ ಇದ್ದು ಬಿಟ್ಟಿರ್ತಾರೆ. ಆದರೆ ಸೀತಾರಾಮರನ್ನು ಕಲಿಸುವಂಥ ಒಂದು ಲಾಕೆಟ್ ಅಂತಂದ್ರೆ ಒಂದು ಪದಕದ ಥರ, ಮಾಲಾರತ್ನಂ ಅಂತಂದ್ರೆ ಮಧ್ಯೆ ಇರುವಂಥ ಒಂದು ಪದಕದಂತೆ ಶೋಭಿಸೋರು ಯಾರು ಅಂತಂದ್ರೆ ಸ್ವಾಮಿ ಹನುಮಂತರು ಅಂತ ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ಸ್ವಾಮಿ ಹನುಮಂತರ ಬಗ್ಗೆ ಇಷ್ಟು ಮಾತಾಡಿ ಎಷ್ಟು ಚೆನ್ನಾಗಿ ಹೇಳಿದಾರಲ್ವ, ಇದಕ್ಕಿಂತ ವರ್ಣನೆ ಇನ್ನೇನು ಬೇಕಪ್ಪ. ಶ್ರೀರಾಮಚಂದ್ರ ಪ್ರಭುವಿಂದ ಈ ಥರ ವರ್ಣನೆ ಮಾಡಿಸ್ಕೊಂಡಿರುವಂಥ ಹನುಮಂತರಿಗೆ ಮೊದಲು ಹನುಮಂತರು ಸಂತೋಷ ಪಡಬೇಕು ಅಂದರೆ ಜೈ ಶ್ರೀರಾಮ್ ಅನ್ಬೇಕು. ಜೈ ಶ್ರೀರಾಮ್ ನಂತರ ನನ್ನ ಮನಸ್ಸು, ನಮ್ಮ ಗುರುಗಳ ಮನಸ್ಸು ಸಂತೋಷ ಹೊಂದಬೇಕು ಅಂತಂದರೆ ಜೈ ಬಜರಂಗಬಲಿಗೆ ಅನ್ನಬೇಕು ಅಂತಂದು ನಾನು ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ನಮ್ಮ ಚಾನೆಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಜೈ ಶ್ರೀರಾಮ್.